ಲೇಖ. ಮೇಡಮ್ 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 ತೇಜಸ್ವಿನಿ, ಹಲೋ ಹಲೋ, ನಾನು ಪ್ರಧಾನ್ ಮಾತಾಡ್ತಾ ಇದ್ದೀನಿ. ನೀವು ನೀನು ಯಾಕೋ ಫೋನ್ ಮಾಡಿದೆ? ನಿಮ್ಮ ಸಂಬಂಧ ಮುಗ್ದೋಯ್ತಲ್ಲ, ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ನಿನಗೆ? ತಿರ್ಗಾ ನಿಂದೇನು ತೊಂದರೆ ಇನ್ನೂ? ಹಾಗಲ್ಲ ಆದಿತ್ಯ, ತೇಜಸ್ವಿನಿ ಅವರು. ತೇಜಸ್ವಿನಿ ಅವಳು ಯಾಕೋ ಬೇಕು ನಿನಗೆ? ಇನ್ನೂ ಅವಳು ಬೆನ್ನು ಬಿಟ್ಟಿಲ್ವಾ? ಸಿಕ್ಕಿದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಆದಿತ್ಯ, ಯಾಕೆ ಎಕ್ಸೈಟ್ ಆಗ್ತಿದ್ದೀರಾ? ಇಡಯ್ಯ ಫೋನು. ಅದಿ ಯಾರು ಕಾಲ್ ಮಾಡಿದ್ದು? ಅವನೇ ಆ ಪ್ರಧಾನ. ತೇಜಸ್ವಿನಿನ ಕೇಳ್ಕೊಂಡು ಫೋನ್ ಮಾಡಿದ್ದ. ಕಪಾಳಕ್ಕೆ ಬಾರಿಸೋಷ್ಟು ಕೋಪ ಬಂತು. ಫೋನ್ ಇಡು ಅಂತ ಉಗಿದು ಫೋನ್ ಇಟ್ಟೆ. ಅದಿ ಯಾಕೋ ಈ ತರ ಜಗಳ ಮಾಡ್ಕೋತೀಯಾ? ನಾನೇ ತಗೋತೀನಿ. ಹಲೋ ಮೇಡಮ್, ನಾನು ಪ್ರಧಾನ್ ಮಾತಾಡ್ತಾ ಇರೋದು. ಓಹ್ ಹಲೋ, ಹೇಳಿ ಪ್ರಧಾನ್. ಮೇಡಮ್, ನಾನು ಆಸ್ಪತ್ರೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಆದಿತ್ಯ ಅವರು ನಾನು ಮಾತಾಡೋಕ್ಕೆ ಬಿಡಲಿಲ್ಲ. ಏನು ವಿಷಯ ಪ್ರಧಾನ್? ತೇಜಸ್ವಿನಿ ಅವ್ರನ್ನ ಅಡ್ಮಿಟ್ ಮಾಡಿದ್ದೀನಿ. ತೇಜಸ್ವಿನಿನ ಅಡ್ಮಿಟ್ ಮಾಡಿದ್ದೀರಾ? ಯಾಕೆ, ಏನಾಯ್ತು? ರಸ್ತೆಯಲ್ಲಿ ಎಳ್ನೀರು ಕುಡಿತಾ ಇರಬೇಕಾದ್ರೆ ತಲೆ ಸುತ್ತು ಬಿದ್ದರಂತೆ. ಆಕಸ್ಮಿಕವಾಗಿ ನಾನು ಆ ಕಡೆ ಬರ್ತಾ ಇದ್ದೆ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ಅಯ್ಯೋ ದೇವ್ರೆ, ಏನಾಯ್ತು ಅವಳಿಗೆ? ಗೊತ್ತಿಲ್ಲ ಮೇಡಮ್, ಡಾಕ್ಟ್ರ್ ಇನ್ನೂ ನೋಡ್ತಾ ಇದ್ದಾರೆ. ಇಲ್ಲೇ ಚೈತನ್ಯ ಆಸ್ಪತ್ರೆಯಲ್ಲಿ. ನೀವು ಆದಷ್ಟು ಬೇಗ ಬನ್ನಿ. ಆಯ್ತಪ್ಪ, ಈಗಲೇ ಹೊರಡ್ತೀನಿ. ಹಾಂ ಪ್ರಧಾನ್, ನಾನು ಬರೋವರೆಗೂ ಸ್ವಲ್ಪ ಅವಳ ಕಡೆ ನೋಡ್ಕೋತಾ ಇರಪ್ಪ ಪ್ಲೀಸ್. ಹಾಂ, ಈಗಲೇ ಬರ್ತೀನಿ. ಓಕೆ ಬಾಯ್. ಅದಕ್ಕೆ ಕಣು ದುಡುಕಬಾರ್ದು ಅನ್ನೋದು. ಏನಾಯ್ತಮ್ಮ? ತೇಜಸ್ವಿನಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ರಸ್ತೆನಲ್ಲಿ ಪಾಪ ಕುಸಿದು ಬಿದ್ದುಬಿಟ್ಲಂತೆ. ಪಾಪ ಹೇಗಿದ್ದಾಳೋ ಏನೋ. ಬಾ, ಈಗಲೇ ಹೋಗಿ ನೋಡೋಣ. ನಡಿ ಬೇಗ. ಬನ್ನಿ ಮೇಡಮ್. ಎಲ್ಲಿ ತೇಜಸ್ವಿನಿ? ಎಲ್ಲಿ ಎಲ್ಲಿ ಹೇಗಿದ್ದಾಳೆ? ಡಾಕ್ಟ್ರು ಚೆಕಪ್ ಮಾಡ್ತಾ ಇದ್ದಾರೆ. ಇನ್ನೂ ಏನು ಅಂತ ಹೇಳಿಲ್ಲ. ಇಲ್ಲಿ ಅಡ್ಮಿಟ್ ಮಾಡ್ತಿದ್ದಾಗೆ ನಿಮಗೆ ಫೋನ್ ಮಾಡಿದೆ. ಸದ್ಯ ಬೇಗ ಬಂದ್ರಲ್ಲ. ಆ್ಯಕ್ಚುಲಿ ಏನಾಯ್ತಪ್ಪ ಅವಳಿಗೆ? ಏನಾಯ್ತು ಅಂತ ನನಗೂ ಸರಿಯಾಗಿ ಐಡಿಯಾ ಇಲ್ಲ ಮೇಡಮ್. ಎಳ್ನೀರು ಕುಡಿತಾ ಇರಬೇಕಾದ್ರೆ ತಲೆ ಸುತ್ತಿ ಬಿದ್ದರಂತೆ. ಜನ ಎಲ್ಲ ಸೇರಿದ್ರು. ಅಕಸ್ಮಾತಾಗಿ ನಾನು ಅದೇ ದಾರಿನಲ್ಲಿ ಬರ್ತಿದ್ದೆ. ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ಓಹ್ ಥ್ಯಾಂಕ್ ಗಾಡ್. ಸದ್ಯ ನೀವಾದರೂ ಆ ಟೈಮ್ನಲ್ಲಿ ಅಲ್ಲಿ ಹೋದಿರಲ್ಲ. ಡಾಕ್ಟರ್, ತೇಜಸ್ವಿನಿ ಹೇಗಿದ್ದಾರೆ? ಮಿಸ್ಟರ್ ಪ್ರಧಾನ್, ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಾ. ಡಾಕ್ಟರ್, ನೀವು ಗಾಬರಿ ಆಗುವಂಥದ್ದೇನಿಲ್ಲ. ಶಿ ಈಸ್ ಪ್ರೆಗ್ನೆಂಟ್. ಸಾರಿ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಅವರು ನನ್ನ ವೈಫ್ ಅಲ್ಲ, ಇವ್ರು ಆದಿತ್ಯ ಅಂತ, ಇವ್ರ ಮಿಸ್ಸಸ್ ಅವರು.
ಐ ಆಮ್ ಸಾರಿ. ನೀವು ತಂದು ಅಡ್ಮಿಟ್ ಮಾಡಿದ್ರಲ್ಲ, ನಾನು ನಿಮ್ಮ ಹೆಂಡ್ತಿ ಅಂತ ಅಂದ್ಕೊಂಡೆ. ಸಾರಿ. ಕಂಗ್ರ್ಯಾಚ್ ಮಿಸ್ಟರ್ ಆದಿತ್ಯ. ನಿಮ್ಮ ಮಿಸ್ಸಸ್ ಅವ್ರಿಗೆ ಏನು ತೊಂದರೆ ಇಲ್ಲ, ಶೀ ಈಸ್ ಫೈನ್. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಅವ್ರು ನೋಡ್ಬೋದು. ಅದಿ ಕಂಗ್ರಾಟ್ಸ್ ಕಣೋ. ನಂಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ಫೋನ್ ಮಾಡಿ ಹೇಳಿಬಿಡ್ತೀನಿ ಎಲ್ಲರಿಗೂ. ಒಂದು ನಿಮಿಷ. ಹಲೋ ಹಲೋ, ಜಾನು, ನಾನಮ್ಮ ಮಾತಾಡ್ತಿರೋದು. ಹೇಳಿ ಅತ್ತೆ, ಎಲ್ಲಿ ಹೋಗಿದ್ದೀರಾ ಅತ್ತೆ ನೀವು? ನೀವು ಇಲ್ಲ, ಭಾವನೂ ಇಲ್ಲ, ಅಕ್ಕನೂ ಕಾಣ್ತಾ ಇಲ್ಲ. ಜಾನು, ಒಂದು ಗುಡ್ ನ್ಯೂಸ್ ಇದೆ ಕಣೆ. ಗುಡ್ ನ್ಯೂಸಾ? ಅದೇನು ಅಂತ ಹೇಳಿ ಅತ್ತೆ. ಏನು ಗೊತ್ತಾ, ನಮ್ಮನೆಗೆ ಒಂದು ಪುಟ್ಟು ಮಗು ಬರ್ತಿದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಹೌದಾ? ಅದಿತಿ ಪ್ರೆಗ್ನೆಂಟಾ? ಅದಿತಿ ಏನಾದರೂ ಫೋನ್ ಮಾಡಿದ್ಲಾ? ಅದಿತಿ ಅಲ್ಲ ಜಾನು, ತೇಜು, ನಿನ್ನಕ್ಕ ಪ್ರೆಗ್ನೆಂಟು. ಏನು ಹೇಳ್ತಿದ್ದೀರಾ ನೀವು? ತೇಜು ಅಕ್ಕ ತಾಯಿ ಆಗ್ತಿದ್ದಾರಾ? ಹೌದಮ್ಮ, ಈಗ ತಾನೇ ವಿಷಯ ಗೊತ್ತಾಯ್ತು. ನಾನಿನ್ನೂ ತೇಜನ ಮೀಟ್ ಮಾಡಿಲ್ಲ. ಆದಿ ನನ್ನ ಜೊತೆಲೇ ಇದ್ದಾನೆ. ನಿಮ್ಮ ಅವಂಗ ವಿಷಯ ತಿಳಿಸ್ಬಿಡ್ತೀಯ ಜಾನು? ಹಾಂ, ಆಯ್ತೈತೆ. ಮಾವ, ಕಂಗ್ರಾಟ್ಸ್, ನಿಮಗೆ ಪ್ರಮೋಷನ್ ಸಿಗ್ತಾ ಇದೆ. I'm really happy, Kusu. I'm really happy. ಆದಿತ್ಯ, ಕಂಗ್ರ್ಯಾಟ್ಸ್. ಎಲ್ಲಿ ಸಿಕ್ಕಿದ್ಲು ತೇಜಸ್ವಿನಿ ನಿನಗೆ? ರಸ್ತೆನಲ್ಲಿ. ಓ, ಆ ರಸ್ತೆನಲ್ಲೇ ಬಿದ್ದಿರ್ತೀನಿ ಅಂತ ನಿಂಗೆ ಮೊದಲೇ ಹೇಳಿಲ್ಲ? ಯಾಕಾದಿತ್ಯ? ಅಥವಾ ಆ ರಸ್ತೆನಲ್ಲೇ ಸಿಗ್ತಾಳೆ ಅಂತ ನಿಂಗೆ ಏನಾರೋ ಕನಸಾಗಿತ್ತಾ? ಯಾಕಾದಿತ್ಯ, ಏನಾಯಿತು? ನನ್ನ ಹೆಂಡತಿ ಹಿಂದೆ ಯಾಕೆ ಬಿದ್ದಿದ್ಯಾ? ಆದಿತ್ಯ, ನಾನು ಯಾರ ಬೆನ್ನಿಂದೇನೋ ಬಿದ್ದಿಲ್ಲ. ರಸ್ತೆಯಲ್ಲಿ ತಲೆ ಸುತ್ತು ಬಿದ್ದಿದ್ರು. ಮಾನವೀಯ ದೃಷ್ಟಿಯಿಂದ ನಾನು ಇಲ್ಲಿ ಕರ್ಕೊಬಂದೆ ಅಷ್ಟೇ. ಹೌದೌದು, ಭಾಳ ದೊಡ್ಡ ಮನುಷ್ಯ ನೀನು. ಸಿಕ್ಕವ್ರಿಗೆಲ್ಲ ಹೆಲ್ಪ್ ಮಾಡೋದೇ ನಿನ್ನ ಕೆಲಸ ಅಲ್ಲ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಆದಿತ್ಯ? ನನ್ನ ಹೆಂಡತಿ ಹಿಂದೆ ಯಾಕೆ ಓಡಾಡ್ತಾ ಇದೆಯಾ? ಯಾಕೆ ಸುತ್ತಾಡ್ತಾ ಇದೆಯಾ ಅವಳ ಹಿಂದೆ? ಆದಿತ್ಯ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನೀನು ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಿನ್ನ ನಾಲ್ಗೆನ ಬುದ್ಧಿನ ಹತೋಟಿಲಿಟ್ಕೋ. ಸಿಕ್ಕವ್ರ ಹೆಂಡತಿ ಮೇಲೆ ಅಕ್ಕರೆ ತೋರ್ಸಕ್ಕೆ ಹೋಗ್ಬೇಡ. ಡಾಕ್ಟ್ರ್ ಏನಂತ ಹೇಳಿದ್ರು? ನನ್ನ ಮುಂದೆ ನಿನ್ನನ್ನು ತೇಜಸ್ವಿನಿ ಗಂಡ ಅಂತ ಕರೆದ್ರಲ್ಲ? ಆದಿತ್ಯ, ಅವ್ರು ಮಿಸ್ಟೇಕ್ ಮಾಡ್ಕೊಂಡು ಹೇಳಿದ್ದು. ಅದಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ವಿಷಯ ಮಾಡ್ತೀರಾ? ಮಾತಾಡಬೇಡ ನೀನು. ನನ್ನ ಸಂಸಾರದ ನೆಮ್ಮದಿ, ಸಂತೋಷ ಎಲ್ಲದನ್ನೂ ಹಾಳು ಮಾಡಿದ್ಯಾ ನೀನು. ಕೆಲಸದಿಂದ ಕಿತ್ತಾಕಿದ್ರು ಕಿತಾಪತಿ ಮಾಡೋದು ಬಿಟ್ಟಿಲ್ಲ ಅಲ್ಲ? ಇದೇ ರೀತಿ ಮುಂದುವರೆದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಆದಿತ್ಯ, ನೀವು ಹೀಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ಏನು ಚೆನ್ನಾಗಿರಲ್ಲ? ಅದಿ, ಏನಾಯ್ತು? ಅಲ್ಲ, ಸಂತೋಷವಾಗಿರೋ ಟೈಮ್ನಲ್ಲಿ ಏನು ಇದು ನಿನ್ನ ರಗಳೆ? ಎಲ್ಲಿದೆಮ್ಮ ಸಂತೋಷ? ಎಲ್ಲದನ್ನು ಇವನೇ ಹಾಳು ಮಾಡಿದಾನಲ್ಲ. ಅಲ್ಲ, ತೇಜಸ್ವಿನಿ ಅಂದ್ರೆ ಏನು ಅಷ್ಟೊಂದು ಅಕ್ರೆ ಅವನಿಗೆ? ಈಗ ಏನಾಯ್ತು ಅಂತ? ನಮಗೆ ಪ್ರಧಾನ್ ಹೆಲ್ಪ್ ತಾನೇ ಮಾಡಿರೋದು. ಇಲ್ಲಮ್ಮ, ಇವನು ನಮಗೆ ಅವಮಾನ ಮಾಡಿದ್ದಾನೆ. ಇವತ್ತು ನಾನು ತಲೆ ಕೆಡಿಸ್ಕೊಂಡಿರೋದಕ್ಕೆ ಇವನೇ ಕಾರಣ. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನನ್ನ ತೇಜಸ್ವಿನಿ ಮಧ್ಯ ಬಂದು ನಮ್ಮ ಸಂಬಂಧನ ಹಾಳು ಮಾಡಿದ್ದಾನೆ. ನನಗಿದು ಇಷ್ಟ ಆಗಲ್ಲಮ್ಮ. ಐ ಹೇಟ್ ದಿಸ್. ನಾನೆಲ್ಲಿ ಇರಲ್ಲ. ಅದೇ ಒಂದು ನಿಮಿಷ ಇರೋ. ಬಾರು, ತೇಜನ್ ಹೋಗಿ ನೋಡೋಣ. ನಾನು ಯಾಕಮ್ಮ ನೋಡಬೇಕು? ನೀನು ಇವನು ಹೋಗಿ ನೋಡಿ. ಪ್ರಧಾನ್, ಅವಂದು ಇದ್ದಿದ್ದೆ. ನಾವು ಹೋಗಿ ತೇಜು ನೋಡೋಣ, ನಡಿಯಪ್ಪ. ತೇಜು ಅತ್ತೆ, ತುಂಬ ಸಂತೋಷ ಆಯ್ತಮ್ಮ. ಡಾಕ್ಟ್ರು ಒಳ್ಳೆ ಸುದ್ದಿ ಹೇಳಿದ್ರು. ನೀನು ತಾಯಿ ಆಗ್ತಿರೋದು ನಮಗೆಲ್ಲ ತುಂಬ ಸಂತೋಷ ಆಗ್ತಿದೆ. ದೇವರು ಒಳ್ಳೇದು ಮಾಡಲಮ್ಮ. ಥ್ಯಾಂಕ್ಸ್ ಅತ್ತೆ. ಕಂಗ್ರ್ಯಾಚುಲೇಷನ್ ತೇಜಸ್ವಿನಿ. ಥ್ಯಾಂಕ್ ಯು ಪ್ರಧಾನ್. ತೇಜು, ನೀನು ರಸ್ತೆನಲ್ಲಿ ಕುಸಿದು ಬಿದ್ದಾಗ ಇವರೇಮ್ಮ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು. ಡಾಕ್ಟ್ರ್ ಹೇಳಿ ವಿಷಯ ಗೊತ್ತಾಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು. ಇಟ್ಸ್ ಓಕೆ.
ಅದರಲ್ಲೇನಿದೆ ತೇಜಸ್ವಿನಿ? ಅತ್ತೆ, ಆದಿತ್ಯ ಇಲ್ಲಿ? ಅವನು ಏನೋ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋದ್ನಮ್ಮ. ಅವನ ವಿಷಯ ಬಿಡು ತೇಜು. ಅಲ್ಲ ಅತ್ತೆ, ಅವ್ರಿಗೆ ಸಂತೋಷ ಆಗಲಿಲ್ವಾ? ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಚಾರ ಗೊತ್ತಾದ ಮೇಲೆ ಅವ್ರು ಹೊರಗಡೆ ಹೋದ್ರ? ಎಂಥ ಹೀನಾಯ ನೋಡಿ. ತೇಜು, ಅವನ ಬುದ್ಧಿಗೆ ಗೊತ್ತಲ್ಲಮ್ಮ ನಿಂಗೆ. ಆ ವಿಷಯ ಆಮೇಲೆ ಮಾತಾಡೋಣ ಬಿಡು. ಇಲ್ಲ ಅತ್ತೆ, ನನಗೆ ತುಂಬ ಬೇಜಾರಾಗ್ತಿದೆ. ಯಾವ ಹೆಣ್ಣಿಗೆ ಆಗಲಿ ಇಂಥ ಸಂದರ್ಭದಲ್ಲಿ ಅವಳ ಗಂಡ ಅವಳ ಜೊತೆನಲ್ಲಿರಬೇಕು ಅಂತ ಬಯಸ್ತಾಳೆ. ಗೊತ್ತಮ್ಮ. ತೇಜು, ಡಾಕ್ಟರ್ ಕರೀತಾರೆ, ನೋಡ್ಕೊಂಬರ್ತೀನಿ. ತೇಜಸ್ವಿನಿ, ಯಾಕೆ ಹೇಳ್ತಾ ಇದ್ದೀರಾ? ಆದಿತ್ಯ ಹೀಗೆ ಮಾಡಿದ್ದು ತುಂಬ ಹರ್ಟ್ ಆಯಿತು ಪ್ರಧಾನ್. ಅದಕ್ಕೆ ನಾನೇ ಕಾರಣ ಅಂತ ಅನಿಸ್ತಾ ಇದೆ ತೇಜಸ್ವಿನಿ. ನಾನು ಬಂದು ನಿಮ್ಮನ್ನು ಇಲ್ಲಿ ಸೇರಿಸಿರೋದು ಒಂದು ದೊಡ್ಡ ಅಪರಾಧ ಆಗಿದೆ. ಆದಿತ್ಯ ಅವರು ತುಂಬಾ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ಡಾಕ್ಟರ್ ಬಂದು ನನ್ನ ಹತ್ರ ನಿಮ್ಮ ವೈಫ್ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಆದಿತ್ಯ ಅವ್ರ ಕೋಪಕ್ಕೆ ಇದಿನ್ನೂ ಹೆಚ್ಚು ಜಾಸ್ತಿ ಆಯಿತು. ಹೌದಾ? ನನ್ನ ಜೊತೆ ತುಂಬ ಜಗಳ ಆಡಿದ್ರು. ನಿನಗ್ಯಾಕೆ ಉಸಾಬ್ರಿ ಅಲ್ಲ, ನಿನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅನ್ನೋ ರೀತಿ ಮಾತಾಡಿದ್ರು. ಯಾಕೆ ಅವಳಿಂದ ಬಿದ್ದಿದ್ಯಾ ಅನ್ನೋ ಥರ ಮಾತಾಡಿದ್ರು ತೇಜಸ್ವಿನಿ. ಅಲ್ಲ, ಇದರಲ್ಲಿ ನನ್ನ ತಪ್ಪೇನಿದೆ? ಐ ಆಮ್ ಸಾರಿ ಪ್ರಧಾನ್. ಆದಿತ್ಯ ಯಾಕೆ ಹೀಗೆಲ್ಲ ಅನುಮಾನಿಸ್ತಿದ್ದಾರೋ ನನಗೆ ಅರ್ಥನೇ ಆಗ್ತಿಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಾಯಿದ್ರು. ಮನಸ್ಸಿಗೆ ತುಂಬ ಬೇಜಾರಾಯಿತು. ಆದರೆ ನಮ್ಮ ಮನಸ್ಸುಗಳು ಶುದ್ಧವಾಗಿದೆಯಲ್ಲ, ಹಾಗಿದ್ಮೇಲೆ ಬೇರೆ ಯಾರಿಗೂ ಕೇರ್ ಮಾಡಬಾರ್ದು ಅಂದ್ಕೊಂಡೆ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅವ್ರ ಕಣ್ಣಿಗೆ ಕಾಣೋದೆಲ್ಲ ಹಳದಿನೇ. ಒಂದು ಒಳ್ಳೆ ಸಂಬಂಧನೂ ಅವ್ರಿಗೆ ಕಾಣಿಸಲ್ಲ ನೋಡಿ. ಐ ಆಮ್ ಸಾರಿ. ಪರವಾಗಿಲ್ಲ ತೇಜಸ್ವಿನಿ. ಆದಿತ್ಯ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಬೇಕು. ಅವ್ರ ಅನುಮಾನ ಹೀಗೆ ಮುಂದುವರೆದ್ರೆ ತುಂಬ ತೊಂದರೆ ಆಗತ್ತೆ. ನಿಮಗೂ ತೊಂದರೆ, ನನಗೂ ಹಿಂಸೆ. ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ಸಂತೋಷನೇ ನನಗಿಲ್ಲ. ನನ್ನ ಸಂತೋಷದಲ್ಲಿ ಜೊತೆಗಿರಬೇಕಾದ ಗಂಡನೇ ನನ್ನ ಜೊತೆ ಇಲ್ಲ ಅಂದಮೇಲೆ ಹೇಗೆ ಸಂತೋಷ ಪಡಲಿ ಹೇಳಿ? ತೇಜಸ್ವಿನಿ, ನಾನಿನ್ನು ಬರ್ತೀನಿ. ಮೇಡಮ್, ನಾನಿನ್ನು ಬರ್ತೀನಿ. ಮೊದಲು ಅವರಿಗೆ ಮಗು ಆಗಬೇಕಾಗಿತ್ತು ಮಾವ, ಅದೇ ರೀತಿ ಆಗ್ತಿದೆ. ಒಟ್ಟಿನಲ್ಲಿ ಈ ಮನೆ ದೊಡ್ಡದಾಗಬೇಕು ಅಂತ ನೀವು ಕನ್ಸ್ಕೊಂಡಿದ್ರಿ, ಅದು ಅಕ್ಕನ ಮುಖಾಂತರ ನೆರವೇರ್ತಾ ಇದೆ. ನನಗಷ್ಟೇ ಸಂತೋಷ. ನನಗೂ ತುಂಬ ಸಂತೋಷ ಆಗ್ತಿದೆ ಕುಸು. ಈ ಮನೆಗೆ ಒಂದು ಎಳೆ ಜೀವ ಬೇಕಾಯಿತು. ಪುಟ್ಟ ಮಕ್ಕಳ ಜೊತೆ ನಾನು ಪುಟ್ಟ ಮಗುವಾಗಿ ಆಡೋಕ್ಕೆ ತುಂಬ ಆಸೆ ಆಗುತ್ತಮ್ಮ. ಇನ್ನೇನು ಮಾವ, ಕೆಲವೇ ದಿನಗಳು ನಿಮ್ಮ ಆಸೆ ನೆರವೇರುತ್ತೆ. ನೀವು ಒಂದು ನಿಮಿಷ. ಏನು? ಒಂದು ಗುಡ್ ನ್ಯೂಸ್ ಇದೆ. ಏನದು? ಈ ಮನೆಗೊಂದು ಪುಟ್ಟ ಪಾಪು ಬರ್ತಾ ಇದೆ. ಜಾನು, ಜಾನು, ಏನು ಹೇಳ್ತಿದ್ಯಾ ನೀನು? ಡಾಕ್ಟ್ರು ಮನೆಗೆ ಬಂದೋದ್ರ? ಏನು ಹೇಳಿದ್ರು? ನಿನಗೇನು ತೊಂದರೆ ಇಲ್ಲ ತಾನೇ? ನನಗಲ್ಲ ನೀ, ತೇಜು ಅಕ್ಕ ಪ್ರೆಗ್ನೆಂಟು. ತೇಜು ಅಕ್ಕನ? ಹ್ಞೂ, ಈಗಷ್ಟೇ ಅತ್ತೆ ಫೋನ್ ಮಾಡಿದ್ರು. ಅಕ್ಕ, ಭಾವ, ಅತ್ತೆ ಎಲ್ಲ ಹಾಸ್ಪಿಟ್ಲಲ್ಲೇ ಇದ್ದಾರೆ. ನಮ್ಮಿಬ್ರಿಗೆ ವಿಷಯ ಗೊತ್ತಾದಾಗ ಎಷ್ಟು ಖುಷಿ ಆಯಿತು ಗೊತ್ತಾ? ನಿಮಗೆ ಖುಷಿ ಆಗಲಿಲ್ವಾ? ಹಾಂ, ನಾನೆಲ್ಲೋ ನೀನು ಅಂತ ಅಂದ್ಕೊಂಡೆ.
ಮಗು ಯಾರ್ದಾದ್ರೆ ಏನನಿ, ಒಟ್ನಲ್ಲಿ ಈ ಮನೆಗೊಂದು ಪುಟ್ಟ ಪಾಪು ಬರ್ತಾ ಇದೆ, ಅದು ದೊಡ್ಡ ವಿಷಯ ಅಲ್ವಾ? ಆ ಮಗು ಮನೆಗೆ ಬರೋದ್ರಿಂದ ನಮ್ಮನೆ ವಾತಾವರಣನೇ ಚೇಂಜ್ ಆಗೋಗುತ್ತೆ ಅಲ್ವಾ? ಹ್ಞೂ ಭಾವ ಬಂದ್ರು ಅನ್ಸುತ್ತೆ. ಭಾವ, ಏನು ಇದೇನಿದು ಪರಿ ಕೈಯಲ್ಲಿ ಬರ್ತಾ ಇದ್ದೀರಾ? ಏನು ತರಬೇಕಾಯ್ತು? ಸ್ವೀಟ್ಸು. ಸ್ವೀಟ್ಸ್ ಆಗಿ ತರಬೇಕಾಯ್ತು. ಯಾಕಯ್ಯ ಡ್ರಾಮಾ ಮಾಡ್ತಿದ್ಯಾ? ಕಂಗ್ರ್ಯಾಚುಲೇಷನ್ಸ್. ಯಾತಕ್ಕೆ? ಅರೇನಮ್ಮ, ಹಾಸ್ಪಿಟ್ಲಿಂದಾನೇ ಬರ್ತಾ ಇರೋದು ನೀನು? ಹೌದು. ಮತ್ತೆ ಅಹಲ್ಯ ತೇಜಸ್ವಿನಿ ಪ್ರೆಗ್ನೆಂಟ್ ಅಂತ ಫೋನ್ ಮಾಡಿದ್ಲಲ್ಲಪ್ಪ, ಯಾಕೆ ವಿಷಯ ಗೊತ್ತಿಲ್ವಾ ನಿನಗೆ? ಓ, ಅಪ್ಪ ಆಗ್ತಿದ್ದೀನಿ ಅಂತ ಚಬ್ಬ ಬಂದ್ಬಿಡ್ತಾ? ಕಂಗ್ರಾಟ್ಸ್ ಬಾವ. ಮಾಡೋದಿಕ್ಕೆ ಬೇರೆ ಕೆಲಸ ಇಲ್ಲ. ಯಾಕೆ ಬಾವ, ನಿಮಗೆ ಸಂತೋಷ ಆಗ್ತಾ ಇಲ್ವಾ? ಯಾವ ಕಾರಣಕ್ಕೆ ಸಂತೋಷ ಆಗಬೇಕು? ಅರೆ, ನೀ ತಂದೆ ಆಗ್ತಿದ್ಯಲ್ಲಯ್ಯ. ನನಗೆ ಯಾವುದೇ ರೀತಿಯಾದಂಥ ಸಂತೋಷ ಆಗ್ತಾ ಇಲ್ಲ. ಐ ಆಮ್ ನಾಟ್ ಹ್ಯಾಪಿ. ನನ್ನನ್ನು ಸುಮ್ಮನೆ ಬಿಟ್ಬಿಡಿ. ಸರ್, ಯಾಕೆ ಏನಾಯ್ತು? ಮೋಸ, ಹೆಜ್ಜೆ ಹೆಜ್ಜೆಗೂ ಮೋಸ. ನನ್ನ ಕಣ್ಣಿಗೆ ಮಣ್ಣೆರ್ಚಕ್ ನೋಡ್ತಾರೆ. ಯಾರು? ಹಾಳಾಗಿ ಹೋಗ್ಲಿ ಬಿಡು. ಇದೆಲ್ಲ ಕಟ್ಕೊಂಡು ನನಗೇನಾಗಬೇಕು? ನನಗೆ ಯಾವುದೇ ಥರದ ಸಂತೋಷ ಆಗ್ತಾ ಇಲ್ಲ. ನೀವು ಕುಣಿದು ಕುಪ್ಪಳಿಸಿ. ಮಾವ, ಬಾವ ಯಾಕೆ ಈ ರೀತಿ ಬಿಹೇವ್ ಮಾಡಿದ್ರು? ಗೊತ್ತಿಲ್ಲ ಮಗು, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಅಹಲ್ಯ ಬರಲಿ ಮಾತಾಡೋಣ.